ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ಹಲವರಿಗೆ ಜ್ಯೋತಿಷ್ಯದ ಬಗ್ಗೆ ಸುಮಾರು ಇಂಟ್ರೆಸ್ಟ್, ಕುತೂಹಲನೂ ಇರುತ್ತೆ. ಸಾಧಾರಣ ಎಲ್ಲರಿಗೂ ಇರುತ್ತೆ. ಯಾರಾದರೂ ಕೈ ನೋಡಕ್ ಬಂದ್ರೆ ಅಥವಾ ಯಾರಾದ್ರೂ ಜಾತಕ ನೋಡಕ್ ಬಂದ್ರೆ ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ, ನನ್ನ ಬಗ್ಗೆ ಹೇಳಿ ಅಂತ. ಸೊ ಈ ಕುತೂಹಲ ಇರೋದು ಸ್ವಾಭಾವಿಕ. ಯಾಕಂದ್ರೆ ನಮ್ಗೆ ನಮ್ಮ ಬಗ್ಗೆ ತಿಳ್ಕೋಬೇಕು ಅಂತ ಒಂದು ಆಸಕ್ತಿ ಇರುತ್ತೆ. ಆದ್ರೆ ಅದು ಸಹಜವಾಗಿರೋದೇನೋ ಒಳ್ಳೇದು. ಆದ್ರೆ ಅದ್ರ ಮುಂದೆ ಏನು ಅಂತ ನಾವು ಅದನ್ನ ನೆಕ್ಸ್ಟ್ ಸ್ಟೆಪ್ ಅದನ್ನ ಮುಂದೆ ಹೋಗ್ತಾ ಇಲ್ಲ. ಇದು ಯಾಕಂದ್ರೆ ಜ್ಯೋತಿಷ್ಯದಲ್ಲಿ ಏನೇನು ಇವಾಗ ಬೇರೆ ಬೇರೆ ತುಂಬಾ ಇದೆ. ನ್ಯೂಮರಾಲಜಿ ಇದೆ, ಪಾಮಿಸ್ಟ್ರಿ ಇದೆ, ಫೇಸ್ ರೀಡಿಂಗ್ ಇದೆ, ಟ್ಯಾರೋ ಕಾರ್ಡ್ ಇದೆ, ಬೇರೆ ಬೇರೆ ಭವಿಷ್ಯವನ್ನ ತಿಳ್ಕೊಳ್ಳೋದಕ್ಕೆ ಬೇರೆ ಬೇರೆ ಏನೇನು ಇದೆ ಅದನ್ನೆಲ್ಲ ಕಂಪೇರ್ ಮಾಡಿದ್ರೆ ಜ್ಯೋತಿಷ್ಯದಲ್ಲಿ ನಿಮ್ಗೆ ಅಕ್ಯುರೇಟ್ ಆಗಿ ಸಿಗೋದು, ತುಂಬಾ ಸ್ಪಷ್ಟವಾಗಿ ಸಿಗೋದು, ನಿಖರವಾಗಿ ಸಿಗೋದು, ಸ್ಪೆಸಿಫಿಕ್ ಆಗಿ ಹೇಳುವಂಥದ್ದು ಏನು ಪ್ರಿಡಿಕ್ಷನ್ಸ್ ಇದೆ ಅದು ಜ್ಯೋತಿಷ್ಯದಲ್ಲೇ ಸಿಗೋದು. ಎಸ್ಪೆಷಲಿ ವೇದಿಕ್ ಅಸ್ಟ್ರಾಲಜಿ. ಅಸ್ಟ್ರಾಲಜಿಯಲ್ಲಿ ಬೇರೆ ಬೇರೆನೂ ಇದೆ. ವೆಸ್ಟರ್ನ್ ಅಸ್ಟ್ರಾಲಜಿ ಇದೆ, ಚೈನೀಸ್ ಅಸ್ಟ್ರಾಲಜಿ ಇದೆ, ಮಾಯನ್ ಅಸ್ಟ್ರಾಲಜಿ ಇದೆ, ಬೇರೆ ಬೇರೆ ಅಸ್ಟ್ರಾಲಜಿ ಇದೆ. ಅದರಲ್ಲೂ ಎಲ್ಲ ಕಂಪೇರ್ ಮಾಡಿದ್ರೆ ನಮಗೆ ನಿಖರವಾಗಿ ಮೋಸ್ಟ್ ಆಕ್ಯುರೇಟ್ ನಿಮಗೆ ಎಲ್ಲಿ ಸಿಗುತ್ತೆ ಮಾಹಿತಿ ನಿಮ್ಮ ಬಗ್ಗೆ ಅಂದರೆ ನಮ್ಮ ವೇದಿಕ್ ಅಸ್ಟ್ರಾಲಜಿ ಜ್ಯೋತಿಷ್ಯದಲ್ಲೇನೆ ನಿಮಗೆ ಸಿಗೋದು. ಅದು ಜ್ಯೋತಿಷಿಗಳು ತಪ್ಪು ಮಾಹಿತಿ ಹೇಳ್ಬೋದು, ಆದರೆ ಜ್ಯೋತಿಷ್ಯ ತಪ್ಪಾಗಲ್ಲ. ಅದು ತಪ್ಪಾಗೋದಕ್ಕೆ ಸಾಧ್ಯ ಇಲ್ಲ. ಆ ಜ್ಯೋತಿಷ್ಯದಲ್ಲಿ ಕೂಡ ನಮಗೆ ನಮ್ಮ ಸೈಕಾಲಜಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ನಾನು ಯಾಕೆ ಹಿಂಗೆ ಅಂತ ನಮಗೆ ಒಂದೊಂದು ಏನು ಪ್ರಶ್ನೆ ಬರುತ್ತೆ ಅದಕ್ಕೆ ಉತ್ತರ ನಮಗೆ ಜ್ಯೋತಿಷ್ಯದಲ್ಲಿ ಖಂಡಿತ ನಿಖರವಾಗಿ ಸಿಗುತ್ತೆ. ಅದರಲ್ಲೂ ಆ ನಕ್ಷತ್ರಗಳನ್ನ ಗ್ರಹಗಳನ್ನ ಕೂಡಿಸಿ ನೋಡಿದಾಗ ಅದು ಸರಿಯಾಗಿ ನಮ್ಮ ಸೈಕಾಲಜಿಯನ್ನ ಹೇಳುತ್ತೆ. ಇಂಥವರ ಸ್ವಭಾವ ಹೀಗೆ ಯಾಕೆ ಅಂತ ನಮಗೆ ಖಂಡಿತ ಸ್ಪಷ್ಟವಾಗಿ ಜ್ಯೋತಿಷ್ಯದಲ್ಲಿ ಗೊತ್ತಾಗತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಅದರಲ್ಲಿ ಇಂಟ್ರೆಸ್ಟ್ ಇದೆ. ಅದರಲ್ಲೂ ಈಗಿನ ಕಾಲದಲ್ಲಿ ತುಂಬಾ ಜನಕ್ಕೆ ಹೆಚ್ಚು ಇಂಟ್ರೆಸ್ಟ್ ಇದೆ. ಸೊ ನಾವು ತುಂಬಾ ಪ್ರೋಗ್ರಾಮ್ಸ್ ಎಲ್ಲ ನೋಡ್ಬೋದು, ಜ್ಯೋತಿಷ್ಯದಲ್ಲೇನೆ ಸುಮಾರೆಲ್ಲ ನಡೆಯುತ್ತೆ. ಆದ್ರೆ ಇದರಲ್ಲಿ ಒಂದು ತಿಳ್ಕೊಳ್ಬೇಕಾದದ್ದು ಏನು ಅಂದ್ರೆ, ಜ್ಯೋತಿಷ್ಯ ಅಂದ್ರೆ ವೇದಿಕ್ ಅಸ್ಟ್ರಾಲಜಿ. ವೇದಿಕ್ ಅಸ್ಟ್ರಾಲಜಿಯಲ್ಲಿ ಹೋಗ್ತಾ ಇದ್ದಾರೆ ಅಂದ್ರೆ ಅವರು ವೇದಿಕ್ ಅಂದ್ರೆ ಏನು ಅಂತ ಕೂಡ ತಿಳ್ಕೊಬೇಕು. ನಾವು ಅಲ್ಲಿಗೆ ನಿಂತು ಬಿಡಬಾರ್ದು. ಏನ್ ಹೇಳ್ತಾರೆ ಅಂದ್ರೆ, ಜ್ಯೋತಿಷ್ಯ ಅನ್ನೋದು ಒಂದು ಬಾಗಲು. ಆ ಬಾಗಲ್ ಮುಂದೆ ಮಾತ್ರ ನಾವು ನಿಂತ್ಕೊಂಡು ಜ್ಯೋತಿಷ್ಯ ಎಷ್ಟು ಚೆನ್ನಾಗಿದೆ ಅಂತ ಅನ್ಕೋತಾ ಇದೀವಿ. ಆದ್ರೆ ಆ ಬಾಗಲನ್ನ ತೆಗೆದ್ರೆ ಒಂದು ಇಡೀ ಕೋಣೆಯಲ್ಲಿ ವೇದಿಕ್ ಸಂಪೂರ್ಣ ಜ್ಞಾನ ಇದೆ. ಸೊ ಅದ್ರ ಒಳಗಡೆ, ಆ ಕೋಣೆ ಒಳಗೆ ನಾವು ಪ್ರವೇಶ ಮಾಡ್ಬೇಕು, ಬರೀ ಜ್ಯೋತಿಷಕ್ಕೆ ನಿಲ್ಬಾರ್ದು. ಸೊ ಅದೇನೇ ಇದರ ಉದ್ದೇಶ. ಸೊ ಜ್ಯೋತಿಷದ ಕಡೆ ಹೋಗ್ತಾ ಇರೋದೇನೋ ಒಳ್ಳೇದು. ಅದಾದ್ಮೇಲೆ ಮುಂದಿನ ಹೆಜ್ಜೆಯನ್ನು ತಗೊಳ್ಬೇಕು. ಆ ಮುಂದಿನ ಹೆಜ್ಜೆಯನ್ನ ನಾವು ಈಗ ತಗೊಳ್ತಾ ಇಲ್ಲ, ಜ್ಯೋತಿಷಕ್ಕೆ ನಿಂತು ಬಿಡ್ತಾ ಇದೀವಿ ನಾವು. ಸೊ ಅದನ್ನ ದಾಟಿ ಬಾಗಲ್ ತೆಗೆದು ಒಳಗೆ ಹೋದ್ರೆ ಕೋಣೆಯಲ್ಲಿ ಇನ್ನೂ ಹಲವಾರು ವೇದಿಕ್ ಜ್ಞಾನ, ತುಂಬಾ ಅದ್ಭುತವಾದ ವೇದಿಕ್ ಜ್ಞಾನ ನಮ್ಗೆ ಅಲ್ಲಿ ಸಿಗುತ್ತೆ. ಯಾಕಂದ್ರೆ ನಾವು ಇದು ಒಂದು ಬೋಗಸ್ ಸೈನ್ಸ್ ಅಂತಾನೂ ಅಲ್ಲ. ಈ ಕೆಲವೊಂದು ಊಹಾಪೋಹ ಏನು ಸೈನ್ಸ್ ಹೇಳ್ತಾರೆ, ಅಥವಾ ಸುಮ್ಮನೆ ಕಟ್ಟುಕತೆ ಅಥವಾ ಕಟ್ ಮಾಡೋ ಅಂಥದ್ದು ಆ ಥರ ವಿಷಯ ಅಲ್ಲ ಜ್ಯೋತಿಷ್ಯ. ಸೊ ಇದರಲ್ಲಿ ಸತ್ಯಾಂಶ ಅಂತೂ ಖಂಡಿತ ಇದೆ. ಸೊ ಎಷ್ಟೊಂದು ಜನಕ್ಕೆ ಇದರ ಅನುಭವ ಕೂಡ ಬಂದಿರುತ್ತೆ. ಯಾರು ನಿಜವಾಗ್ಲೂ ಸರಿಯಾಗಿ ನೋಡಿ ಹೇಳೋದಕ್ಕೆ ಅವ್ರಿಗೆ ಗೊತ್ತಿದೆಯೋ, ಅವರಿಂದ ಅವರು ಮಾರ್ಗದರ್ಶನ ಪಡ್ಕೊಂಡಿದ್ರೆ ಅದರಲ್ಲಿ ಖಂಡಿತ ಗೊತ್ತಾಗತ್ತೆ ಜ್ಯೋತಿಷ್ಯ ಒಂದು ಫೇಕ್ ಸೈನ್ಸ್ ಅಂತೂ ಅಲ್ಲ, ಸತ್ಯ ಸಂಗತಿಯನ್ನ ಹೇಳ್ತಾ ಇದೆ. ಸೊ ಅದರಿಂದ ಏನ್ ತಿಳಿಬೇಕು ನಾವು ಅಂದ್ರೆ, ಈ ಬ್ರಹ್ಮಾಂಡದಲ್ಲಿ ಏನೋ ಒಂದು ವ್ಯವಸ್ಥಿತವಾಗಿ ಏನೋ ಒಂದು ಇದೆ ಆಲ್ರೆಡಿ. ಸೊ ಇದು ರ್ಯಾಂಡಮ್ ಆಗಿಲ್ಲ. ಇಲ್ಲಿ ಏನೋ ಒಂದು ರೂಲ್ಸು ರೆಗ್ಯುಲೇಷನ್ನು ಎಲ್ಲ ಇದೆ. ಸೊ ಎನರ್ಜಿ ಈ ಥರಾನೇ ವರ್ಕ್ ಆಗತ್ತೆ ಅಂತ ಏನಿದೆ ಅದು ಹಾಗೇ ವರ್ಕ್ ಆಗತ್ತೆ. ನಮ್ಮ ಚಾರ್ಟ್ನ ಏನು ಜಾತಕವನ್ನ ನಾವೇನು ನೋಡ್ತೀವಿ ಅದು ನಮ್ಮ ಸೆಲ್ಫ್ ರೆಫರೆನ್ಸ್ಗೆ, ಇದನ್ನ ನೋಡಿದ್ರೆ ಇದು ನನ್ನ ಬಗ್ಗೆ ಏನೋ ಒಂದು ತಿಳಿಸ್ತಾ ಇದೆ ವಿಷಯ ಅಂತ ನಮಗೆ ಗೊತ್ತಾಗತ್ತೆ. ಅದು ಎಷ್ಟೇ ನೆಗೆಟಿವ್ ಇದ್ರೂ ಇವಾಗ ನಮಗೆ ಅದು ನೋಡೋದು ಗೊತ್ತಾದ ತಕ್ಷಣ ನಮಗೆ ಮೊದಲನೇ ಪ್ರಶ್ನೆ ಬರೋದು ಏನು ಅಂದರೆ, ಇದನ್ನ ನಾನು ಬದಲಾಯಿಸ್ಕೋಬೇಕು. ಏನು ಇದನ್ನ ಸೂಚಿಸ್ತಾ ಇದೆ ಅದನ್ನ ನಾನು ಬದಲಾಯಿಸ್ಕೋಬೇಕು. ಹೇಗೆ ಬದಲಾಯಿಸ್ಕೋಬೇಕು ಅನ್ನೋದಕ್ಕೆ ಕೆಲಸ ನಾನೇ ಮಾಡಬೇಕು. ಜ್ಯೋತಿಷ್ಯ ಅಷ್ಟು ಮಾತ್ರ ಹೇಳುತ್ತೆ. ಅಂದ್ರೆ ಯಾತಕ್ಕೆ ಈ ಥರ ಆಗ್ತಾ ಇದೆ, ನಮ್ಗೆ ಏನು ಪ್ರಶ್ನೆ ಬರುತ್ತೆ, ನನಗೆ ಯಾಕೆ ಈ ಥರ ಆಗ್ತಾ ಇದೆ, ಅದಕ್ಕೆ ಉತ್ತರ ಕೊಡುತ್ತೆ ಜ್ಯೋತಿಷ್ಯ. ಆದರೆ ಆ ಯಾತಕ್ಕೆಯಿಂದ ಹೊರಗೆ ಬರಬೇಕಲ್ಲ, ಆ ಪರಿಸ್ಥಿತಿಯಿಂದ ಹೊರಗೆ ಬರಬೇಕಲ್ಲ, ಅದಕ್ಕೆ ಉತ್ತರ ಜ್ಯೋತಿಷ್ಯದಲ್ಲಿಲ್ಲ, ವೇದಿಕಲ್ಲಿದೆ. ಅದಕ್ಕೇನೆ ಆ ಬಾಗಿಲನ್ನ ತೆಗೆದು ಒಳಗೆ ಹೋದ್ರೆ
ಇನ್ನು ನಿಮಗೆ ಡೀಪ್ ಆಗಿ ಆಳವಾಗಿ ಅದಕ್ಕೆ ಉತ್ತರ ಪರಿಹಾರ ಎಲ್ಲ ಸಿಗೋದು ವೇದಿಕ್ ಜ್ಞಾನದಲ್ಲಿ. ಅದಕ್ಕೇನೆ ನಾವು ನನ್ನನ್ನು ನಾನು ಬದಲಾಯಿಸ್ಕೋಬೇಕು, ಹೇಗೆ ಬದಲಾಯಿಸ್ಕೋಬೇಕು, ಹೇಗೆ ಇವಾಲ್ವ್ ಆಗಬೇಕು, ನನ್ನ ಪ್ರಸ್ತುತ ಪರಿಸ್ಥಿತಿಯನ್ನು ಹೇಗೆ ಬದಲಾಯಿಸ್ಕೋಬೇಕು, ನನ್ನ ಪ್ರೆಸೆಂಟ್ ವೇ ಆಫ್ ಬೀಯಿಂಗ್ ಅಂದರೆ ನನ್ನ ಸ್ಥಿತಿ ಏನಿದೆ, ಸ್ಟೇಟ್ ಆಫ್ ಬೀಯಿಂಗ್ ಇದೆ, ಅದನ್ನು ಹೇಗೆ ಬದಲಾಯಿಸ್ಕೋಬೇಕು, ಅದೆಲ್ಲ ನಮಗೆ ಆ ವೇದಿಕ್ ಜ್ಞಾನದಿಂದನೇ ಬರೋದು. ಅದರಲ್ಲೂ ಬೇಸಿಕ್ಸ್ ಹೋದಾಗ ಮುಖ್ಯವಾಗಿ ಏನು ಜ್ಯೋತಿಷ್ಯದಲ್ಲಿ ಹೇಳ್ತಾರೆ ಅಂದರೆ ಆ ಗ್ರಹಗಳು ನಮ್ಮನ್ನ ಸೀಸ್, ಗ್ರಹ ಅಂದರೆ ಯಾವ್ದ್ರಿಂದ ಬರ್ತಾ ಇದೆ, ಗ್ರಹಣದಿಂದ, ಅದು ನಮ್ಮನ್ನ ಸೀಸ್ ಮಾಡಿಬಿಡುತ್ತೆ. ನಮ್ಮ ಪಾಸ್ಟ್ ಕರ್ಮ ಏನು, ನಮ್ಮ ಪೂರ್ವದಲ್ಲಿ ನಾವೇನು ಕರ್ಮ ಮಾಡಿರ್ತೀವಿ ಅದರ ಅನುಸಾರವಾಗಿ ನಮ್ಮನ್ನ ಒಂದು ಗ್ರಹಣ ಅದರ ಶಕ್ತಿಯಿಂದ ನಮ್ಮನ್ನ ಹಿಡಿದಿಟ್ಕೊಳ್ಳುತ್ತೆ. ಸೊ ಅದನ್ನ ನಾವು ಬದಲಾಯಿಸ್ಕೋಬಹುದು, ಖಂಡಿತವಾಗಿಯೂ ಬದಲಾಯಿಸ್ಬೋದು. ಈ ಪ್ರೆಸೆಂಟಲ್ಲಿ ನಮ್ಮ ಪ್ರಸ್ತುತ ಸಮಯದಲ್ಲಿ ರೈಟ್ ಆಕ್ಷನ್ಸ್ ಮಾಡೋದ್ರ ಮೂಲಕ ನಮ್ಮ ಫ್ಯೂಚರ್ನ, ಭವಿಷ್ಯವನ್ನ ಬದಲಾಯಿಸ್ಕೋಬಹುದು. ಸೊ ಅದನ್ನ ತಿಳಿಬೇಕು ಅಂದ್ರೆ ನಾವು ವೇದಿಕ್ ಕಡೆನೆ ಹೋಗ್ಬೇಕು. ಅದಲ್ಲದೆ ಆ ಗ್ರಹಗಳೆಲ್ಲ ಒಂದು ಸರ್ಕಮ್ಸ್ಟೆನ್ಸ್, ಒಂದು ಪರಿಸ್ಥಿತಿಯನ್ನ ಮಾತ್ರ ಸೃಷ್ಟಿಸ್ತಾ ಇದೆ, ಒಂದು ಇಂಪಲ್ಸ್. ಅದು ಒಂದು ನಮ್ಮ ತಲೆಯಲ್ಲಿ ಒಂದು ಬಲವಾದ ಒಂದು ಪ್ರಬಲವಾದ ಒಂದು ಇಂಪಲ್ಸ್ ಅಂದ್ರೆ ಒಂದು ಹೇಳುತ್ತೆ ಇಂಥದ್ದು ಮಾಡು ಅಂತ. ಅದು ಕೂಡ ನಮ್ಮ ಪಾಸ್ಟ್ ಆಕ್ಷನ್ಸ್ ಇಂದಾನೇ ಅದು ನಡೆಯೋದು. ಸೊ ನಮಗೆ ಇದು ಒಂದು ಗೊತ್ತಾಗ್ಬಿಟ್ರೆ, ನನ್ನಲ್ಲಿ ಇಂತಹ ಎನರ್ಜಿ ಕಾಂಬಿನೇಷನ್ ಇದೆ, ನನ್ನಲ್ಲಿ ಈ ತರ ಸರ್ಕಮ್ಸ್ಟೆನ್ಸ್ ಕ್ರಿಯೇಟ್ ಮಾಡ್ತಾ ಇದೆ, ನನ್ನಲ್ಲಿ ಈ ತರ ಪ್ರೇರೇಪಿಸ್ತಾ ಇದೆ ನನ್ನ ಇದನ್ನ ಮಾಡೋದಕ್ಕೆ ಅಂತ ಗೊತ್ತಾಗ್ಬಿಟ್ರೆ ನಮ್ಗೆ ಅವಾಗ ಒಂದು ಅವೇರ್ನೆಸ್ ಬಂದ್ಬಿಡುತ್ತೆ. ಅಂದ್ರೆ ನನಗೆ ಆಲ್ರೆಡಿ ರೆಕಗ್ನೈಸ್ ಮಾಡ್ಬಿಡ್ತಾ ಇದ್ದೀನಿ, ಆ ಪ್ಯಾಟರ್ನ್ನ ರೆಕಗ್ನೈಸ್ ಮಾಡ್ತಾ ಇದ್ದೀನಿ, ನಾನು ಆಲ್ರೆಡಿ ಅದನ್ನ ನನ್ನ ಅರಿವಿಗೆ, ಪ್ರಜ್ಞೆಗೆ ಅದನ್ನ ತಗೊಂಡ್ ಬಂದ್ಬಿಟ್ಟಿದ್ದೀನಿ. ಸೊ ನನಗೆ ಏನು ಗೊತ್ತಿಲ್ಲದೆ ಇರೋವಾಗ ನನ್ನ ಮೇಲೆ ಹಾವಿ ಆಗುತ್ತೆ, ಅದು ನನ್ನ ಅಟ್ಯಾಕ್ ಮಾಡುತ್ತೆ, ಆ ಶಕ್ತಿ ಅಥವಾ ಆ ಇಂಪಲ್ಸು ಎಲ್ಲ. ಆದರೆ ನನಗೆ ಆಲ್ರೆಡಿ ಗೊತ್ತಾಗ್ಬಿಟ್ರೆ, ಈ ಅವೇರ್ನೆಸ್ ನನಗೆ ಬಂದ್ಬಿಟ್ರೆ ಅಷ್ಟು ನಾನು ಅದಕ್ಕೆ ಒಳಗಾಗಲ್ಲ. ಯಾಕಂದರೆ ನಾನು ಇವಾಗ ಥರ್ಡ್ ಪಾರ್ಟಿ ಅಂದರೆ ಒಂದು ಝೂಮ್ ಔಟ್ ಮಾಡಿ ಒಂದು ವಿಟ್ನೆಸ್ ಹೇಗೆ ಹೊರಗಡೆಯಿಂದ ಏನು ಒಬ್ಸರ್ವ್ ಮಾಡ್ತೀವಿ ಆ ಥರ ಒಬ್ಸರ್ವರ್ ಸ್ಟೇಟಸಿಂದ ಒಬ್ಸರ್ವ್ ಮಾಡಿದಾಗ ನನಗೂ ಆ ಪರಿಸ್ಥಿತಿಗೂ ಒಂದು ಡಿಸ್ಟೆನ್ಸ್ ಬಂದ್ಬಿಡುತ್ತೆ. ಆ ಇಂಪಲ್ಸ್ಗೂ ನನಗೂ ಒಂದು ಡಿಸ್ಟೆನ್ಸ್ ಬಂದಾಗ, ದೂರದಿಂದ ನೋಡಿದಾಗ ನನ್ನಲ್ಲಿ ಒಂದು ಆಬ್ಜೆಕ್ಟಿವಿಟಿ ಬರುತ್ತೆ. ಅಂದರೆ ನಾನು ಅದರಲ್ಲಿ ಮುಳುಗೋಗಲ್ಲ, ಆ ಪರಿಸ್ಥಿತಿಯಲ್ಲಿ ಅಥವಾ ಏನು ನನಗೆ ಸಮಸ್ಯೆ ಇದೆ ಅದರಲ್ಲಿ ನಾನು ಮುಳುಗೋಗಲ್ಲ. ಅದರಿಂದ ನಾನು ಸ್ವಲ್ಪ ದೂರದಿಂದ ಅದನ್ನ ನೋಡಿದಾಗ ನನಗೆ ಆಬ್ಜೆಕ್ಟಿವಿಟಿ ಬರುತ್ತೆ. ಆ ಆಬ್ಜೆಕ್ಟಿವಿಟಿನೇ ಮುಖ್ಯ ಗೋಲ್ ಅಥವಾ ಮುಖ್ಯ ಗುರಿ. ಸೊ ಆವಾಗ ನಾನು ನನ್ನ ಕಾನ್ಷಿಯಸ್ನೆಸ್, ನನ್ನ ಪ್ರಜ್ಞೆ, ನನ್ನ ಅರಿವು, ನನ್ನ ಇಚ್ಛಾಶಕ್ತಿ, ನನ್ನ ವಿಲ್ ಪವರ್ ಏನಿದೆ ಅದನ್ನು ಉಪಯೋಗಿಸ್ಕೊಂಡು ನಾನು ಅದನ್ನ ಮೀರಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ, ಸುಲಭ ಆಗುತ್ತೆ. ಅದನ್ನ ಹೇಗೆ ಮಾಡೋದು ಅಂತ ನಾವು ಆ ಏನು ಬೇಸಿಕ್ಸ್ ಡಿಸಿಪ್ಲಿನ್ಸ್ ಕಲ್ತಿದ್ದೀವಿ, ಸ್ಪೀಚು, ಪಾಸ್ಚರು, ಅದೆಲ್ಲ ಅದರಿಂದಾನೇ ಅದು ಮಾಡೋದಕ್ಕೆ ಸಾಧ್ಯ. ಸೊ ಇದಕ್ಕೆ ನಿಮಗೆ ಒಂದು ಒಳ್ಳೆ ಉದಾಹರಣೆ ಹೇಳಬೇಕು ಅಂದರೆ ವೇದಿಕ್ ಕಥೆಗಳಲ್ಲಿ ನಿಮಗೆ ಇದ್ರ ಉದಾಹರಣೆ ಖಂಡಿತ ಸಿಗುತ್ತೆ. ಸೊ ವೇದಿಕ್ ಕಥೆಗಳು ಅದನ್ನೇ ಹೇಳ್ತಾ ಇರೋದು, ಎಲ್ಲ ನಮ್ಮ ಹಣೆ ಬರ ಅಲ್ಲ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ರಾವಣ ಮತ್ತೆ ಹನುಮಂತ. ರಾಮಾಯಣದಲ್ಲಿ ನಿಮಗೆ ಇದು ಗೊತ್ತಿರುತ್ತೆ, ರಾವಣ ಎಲ್ಲ ಗ್ರಹಗಳನ್ನು ಬಂಧಿಸ್ಬಿಟ್ಟಿದ್ದ. ತನ್ನ ಮಗನ ಹುಟ್ಟುವ ಸಮಯದಲ್ಲಿ ಎಲ್ಲ ಗ್ರಹಗಳು ಇಂತಹ ಜಾಗದ ಇಂತಹ 11ನೇ ಮನೆಯಲ್ಲಿ ಇದ್ದಾಗ ಮಾತ್ರ ನನ್ನ ಮಗ ಹುಟ್ಟಬೇಕು, ಮೇಘ್ನಾಥ್ ಅಂತ ಗ್ರಹಗಳನ್ನೇ ಬಂಧಿಸಿರೋ ಅಷ್ಟು ಶಕ್ತಿ ರಾವಣಂಗಿತ್ತು. ಅಂದ್ರೆ ರಾವಣ ಕೂಡ ಆ ಗ್ರಹಗಳನ್ನ ಮೀರಿ ಇದ್ದ ಅಂತ. ಹನುಮಂತನದಲ್ಲೂ ಅಷ್ಟೇ. ಎಲ್ಲರೂ ಏನು ಹೇಳ್ತಾರೆ, ಶನಿ ಕಾಟ ಅಂತಾರೆ, ಬಟ್ ಶನಿ ಕಾಟ ಕೊಡೋದಲ್ಲ. ಬಟ್ ಅದು ನಮ್ಮ ಕರ್ಮಗಳ ಅನುಸಾರವಾಗಿ ನಮಗೆ ಫಲ ಸಿಗ್ತಾ ಇರತ್ತೆ ಅಷ್ಟೇ. ಬಟ್ ಶನಿ ದಶೆ ಇದ್ದಾಗ ಅಥವಾ ಸಾಡೆ ಸಾತಿ ಬಂದಾಗ ಹನುಮಂತನನ್ನ ಪೂಜೆ ಮಾಡಿ ಅಂತ ಹೇಳ್ತಾರೆ, ಹನುಮಂತನನ್ನ ಸ್ಮರಣೆ ಮಾಡಿ ಅಂತ. ಯಾಕಂದ್ರೆ ಹನುಮಂತ ಶನಿ ಗ್ರಹಕ್ಕೂ ಮೇಲೇರಿರೋ ಅಂತಹ ಒಂದು ವ್ಯಕ್ತಿ. ಸೊ ಹಾಗಾಗಿ ಮನುಷ್ಯರು ಆ ಗ್ರಹಗಳನ್ನ ಮೀರಿ ಮೇಲೇರೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಜ್ಞಾನ ಬೇಕು, ಸರಿಯಾದ ಜ್ಞಾನ ಬೇಕು, ಮಾರ್ಗದರ್ಶನ ಬೇಕು. ಅದಿದ್ರೆ ಖಂಡಿತ ಅದನ್ನು ಕೂಡ ಸಾಧನೆ ಮಾಡ್ಬೋದು. ಸೊ ಅದಕ್ಕಾಗಿಯೇ ಈ ಜ್ಯೋತಿಷ್ಯದಲ್ಲಿ ಏನು ಎಲ್ಲ ತುಂಬಾ ಹಣೆ ಬರಹ, ಇದನ್ನ ನಾನು ಅನುಭವಿಸ್ಲೇಬೇಕು, ಬೇರೆ ದಾರಿನೇ ಇಲ್ಲ, ಬೇರೆ ವಿಧಿನೇ ಇಲ್ಲ ಅಂತ ನಾವೇನು ಹತಾಶರಾಗ್ತೀವಿ, ಅದನ್ನ ಮೀರಿ ಮೇಲೆ ಏರೋದಕ್ಕೆ ವೇದಿಕ್ ಜ್ಞಾನ ನಮಗೆ
ಸಹಾಯ ಮಾಡುತ್ತೆ. ಸೊ ಅದಕ್ಕೇನೆ ನಾವು ಜ್ಯೋತಿಷ್ಯದಲ್ಲೇ ನಿಲ್ಲದೆ ಮುಂದೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ತಗೊಂಡು ವೇದಿಕ್ ಏನೆಲ್ಲ ಹೇಳ್ತಾ ಇದೆ, ನಮ್ಮ ಜೀವನ ಶೈಲಿಯನ್ನ ಹೇಗೆ ಬದಲಾಯಿಸ್ಕೋಬೇಕು, ಯಾವ ರೀತಿಯಲ್ಲಿ ನಮ್ಮ ಸೈಕಲಾಜಿಕಲ್ ಸಾರ್ಟಿಂಗ್ ಮಾಡ್ಕೋಬೇಕು ಅಂತ ಅದ್ರ ಕಡೆ ನಾವು ಗಮನ ಕೊಟ್ರೆ ಹೆಚ್ಚು ಸೂಕ್ತ. ಇದನ್ನ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.